ಆಮೇಲೆ ಏನಾಯ್ತಂತೆ? ಆಮೇಲೆ ನಿಮ್ಮಪ್ಪ ಮಧ್ಯ ಬಂದು 3 ದಿನ ಟೈಮ್ ತಗೊಂಡು ಜನಗಳೆಲ್ಲ ಸಮಾಧಾನ ಮಾಡಿ ಕಳ್ಸಿದ್ರಂತೆ. ಅಲ್ಲ ಕಣೇನೆ, ಇಷ್ಟಾದ್ರೂ ನಿನ್ನ ಸೀನಿಯರ್ಗಿನ್ನೂ ಸಿನ್ಸಿಯಾರಿಟಿನ ಬಂದಿಲ್ವಲ್ಲ? ರೀ, ಅವಳ ಗಂಡನ್ಗೆ ಅವಳು ಸಿನ್ಸಿಯರ್ ಆಗೇ ಇದ್ದಾಳೆ. ಲೇ, ನಾನು ಹೇಳಿದ್ದು ಸಿನ್ಸಿಯಾರಿಟಿ ಅಂದ್ರೆ ಅದಲ್ವೇ? ಅವಳು ಮನೆ ಮಾರಿದ್ದು, ಒಡವೆಗಳು ಮಾರಿದ್ದು, ಈ ಒಂದು ವಿಷಯನ ಗಂಡನ ಹೇಳೇ ಇಲ್ಲ, ಗೊತ್ತಾ? ಶಂಕರ್ 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 ಶಂಕರ್, ಏನೋ ಇದು? ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಮ್ ವಂಶದಲ್ಲೇ ಯಾರು ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಅಲ್ಲರಿ, ಕೈ ತುಂಬಾ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೆ ಕಾರು, ಇನ್ಯಾಕ್ರಿ ಲಂಚದಾಸೆ? ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಅಲ್ಲ, ಎಲ್ಲ ಇದ್ದು ಇದೇನಯ್ಯ ಈ ಅವಸ್ಥೆ? ಛೇ ಛೇ ಛೇ. ಈ ಮನೆ ಯಜಮಾನ್ರಿ ಯಾರಮ್ಮ? ಲಕ್ಷ್ಮಿ ಅನ್ನೋರು ಯಾರು? ನಾನೇ. ನೋಡಮ್ಮ, ಈ ಮನೆ ಜಪ್ತಿ ಮಾಡೋದಕ್ಕೆ ಕೋರ್ಟ್ ಇಂದ ಆರ್ಡರ್ಸ್ ತಂದಿದ್ದೀನಿ. ಇನ್ಮೇಲಿಂದ ಈ ಮನೆ ಸೇಠ್ ಚಮನ್ ಲಾಲ್ ಸೇರಿದ್ದು. ಅದ್ಯಾಗ್ರಿ ಆಗುತ್ತೆ? ನಾನು ಕುಬೇರ ಫೈನಾನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಇವ್ರಿಗಾಗಲೇ ಈ ಮನೆ ಮೇಲೆ ಸಾಲ ತಗೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಈ ಮನೆ ನಮಗ್ ಸೇರ್ಬೇಕ್ರಿ.